ಇನ್ನು ರಾಜ್ಯ ದಲಿತ ನಾಯಕರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗಿದೆ. ದಲಿತ ಸಚಿವರ ಮನೆಯಲ್ಲಿ ಸಭೆ ನಡೆದಿದೆ. 1.5 ಗಂಟೆಗೂ ಹೆಚ್ಚು ಕಾಲ ದಲಿತ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗ್ನಲ್ಲಿ ಎಚ್ ಸಿ ಮಹದೇವಪ್ಪನವರು ಇದ್ರು, KH ಮುನಿಯಪ್ಪ ಅವರಿದ್ರು, RB ತಿಮ್ಮಾಪುರ್ ಇದ್ರು, H ಆಂಜನೇಯ ಇದ್ರು. ಇನ್ನು ಮಾಜಿ ಸಂಸದ B ಚಂದ್ರಪ್ಪ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಪ್ರಸಕ್ತ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಚರ್ಚೆ, ಇನ್ನು ಸಿಎಂ ಸಿದ್ದರಾಮಯ್ಯ ವಿಚಾರವಾಗಿ ಇವರೆಲ್ಲರೂ ಕೂಡ ಒಮ್ಮತದ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ದಲಿತ ಸಚಿವರು ಹಾಗೂ ಮುಖಂಡರ ಸಭೆಯಲ್ಲಿ ಇನ್ನೂ ಯಾವೆಲ್ಲ ಪ್ರಮುಖ ನಿರ್ಧಾರಗಳು ಕೈಗೊಳ್ಳಲಾಯಿತು ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ನಾಯಕರು ಡೆಫಿನೆಟ್ಲಿ ಕೇಳ್ತಾರೆ. ಅದು ಸ್ಪೆಷಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲೇ ಬೇರೆ ಕಡೆ ಸೈಟ್ ಅಲಾಟ್ ಆಗಿರೋದು. ಸೊ ಅದರ ಬಗ್ಗೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೆ. ಪ್ರಶ್ನೆ ಕೇಳ್ತಾರೆ. ಅದರ ಜೊತೆಗೆ ಈ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆನೂ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಮತ್ತೊಂದು ಕಡೆ ಸೂಡಾ ಹಗರಣದ ಬಗ್ಗೆನೂ ಕೂಡ ಪ್ರಸ್ತಾಪ ಆಗುತ್ತೆ. ಈ ರೀತಿಯಾಗಿ ನಾನಾ ಪ್ರಶ್ನೆಗಳನ್ನ ಮಾಡೋದಕ್ಕೆ ಈಗ ವಿಪಕ್ಷಗಳು ಕೂಡ ರೆಡಿಯಾಗಿವೆ. ಸ್ಪೆಷಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ, ಸೊ ಅವ್ರನ್ನ ಬಚಾವ್ ಮಾಡೋದಕ್ಕೆ, ಅದು ಸದನದ ಒಳಗೂ ಆಗಿರಬಹುದು, ಸದನದ ಹೊರಗೂ ಆಗಿರಬಹುದು. ಸಿದ್ದರಾಮಯ್ಯ ಅವರನ್ನ ಸೇಫ್ ಮಾಡೋದಕ್ಕೆ ಈ ಎಲ್ಲ ಮುಖಂಡರು ಸಭೆ ಮಾಡಿ ಒಂದು ನಿರ್ಧಾರವನ್ನ ತಗೊಂಡಿದ್ದಾರಂತೆ. ಸಿಎಂ ಪರವಾಗಿ ದಲಿತ ಸಮುದಾಯದ ನಾಯಕರು ನಿಲ್ಬೇಕು ಅನ್ನುವಂತಹ ನಿರ್ಧಾರ. ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿ ಅವಧಿ ಪೂರ್ಣಗೊಳಿಸಬೇಕು ಅನ್ನೋದು ನಮ್ಮ ಟಾರ್ಗೆಟ್. ದಲಿತ ನಾಯಕರು ಸದನದ ಒಳಗೂ ಹೊರಗೂ ಸಿಎಂ ಪರವಿರಬೇಕು. ಇನ್ನು ವಿಪಕ್ಷ ಸ್ವಪಕ್ಷೀಯರು ಸಿಎಂ ವಿರುದ್ಧದ ಷಡ್ಯಂತ್ರಕ್ಕೆ ತಿರುಗೇಟನ್ನ ನೀಡ್ತಾ ಇರಬೇಕು. ಇನ್ನು ದಲಿತ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗೋದಕ್ಕೆ ಸಿದ್ದರಾಮಯ್ಯ ಅವರು ಕಾರಣ. ಸೊ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ದಲಿತ ನಾಯಕರು ಪ್ರಮುಖ ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ? ಖಂಡಿತವಾಗಿ ಸಭೆ ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಿಎಂ DCM ವಿಚಾರದ ಚರ್ಚೆ, ಅದರಲ್ಲೂ ಪ್ರಮುಖವಾಗಿ ಮೂಡಾ ವಿಚಾರ ಇರ್ಬೋದು, ವಾಲ್ಮೀಕಿ ಹಗರಣದ ವಿಚಾರ ಕುರಿತಂತೆ ಸಿಎಂ ವಿರುದ್ಧ ಪ್ರತಿಪಕ್ಷಗಳಾಗಿರ್ತಕ್ಕಂಥ JDS ಮತ್ತು BJP ಗುರುತರವಾದಂಥ ಆರೋಪವನ್ನು ಮಾಡೋದ್ರ ಜೊತೆಗೆ ರಾಜೀನಾಮೆ ನೀಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾವೆ. ಇದಕ್ಕೆ ಪ್ರತಿಯಾಗಿ ದಲಿತ ಸಮುದಾಯದ ನಾಯಕರುಗಳು, ಮುಖಂಡರುಗಳು ಸಭೆ ಸೇರಿ, ಪ್ರಮುಖವಾಗಿ ಮಹದೇವಪ್ಪ ಇರ್ಬೋದು, ತಿಮ್ಮಾಪುರ ಮತ್ತು KH ಮುನಿಯಪ್ಪ ಸೇರಿದಂತೆ ಇತರ ನಾಯಕರುಗಳು ಸಭೆ ಸೇರಿ ಪ್ರಮುಖವಾಗಿ ನಾವು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲಬೇಕು, ಯಾವುದೇ ಕಾರಣಕ್ಕೂ ಕೂಡ ಸದನದ ಒಳಗಿರ್ಬೋದು ಹೊರಗಿರ್ಬೋದು, ಸರ್ಕಾರದ ಒಳಗೆ ಮತ್ತು ಹೊರಗೆ, ಪ್ರಮುಖವಾಗಿ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಷಡ್ಯಂತ್ರಗಳ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕೇಡು ಉಂಟಾಗಬಾರ್ದು, ಅಂದರೆ ಯಾವುದೇ ಹಿನ್ನಡೆ ಆಗ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸ್ಟ್ರಾಟಜಿಯನ್ನು ರೂಪಿಸಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರಲಾಗಿದೆ. ಪ್ರಮುಖವಾಗಿ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಎಲ್ಲ ಸಮುದಾಯದ ನಾಯಕರುಗಳನ್ನು ಕೂಡ ಜೊತೆಯಾಗಿ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ 5 ವರ್ಷ ಪೂರ್ಣಾವಧಿಯಲ್ಲೂ ಕೂಡ ಅವರೇ ಮುಂದುವರಿಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ಈ ದಲಿತ ನಾಯಕರುಗಳು, ಮುಖಂಡರುಗಳು ಕೂಡ ಬಂದಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ವಿರುದ್ಧವಾಗಿ ಪ್ರತಿಪಕ್ಷಗಳ ಏನೇ ಆರೋಪ ಇರ್ಬೋದು, ಪಕ್ಷದ ಒಳಗೆ ಹೊರಗೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲ ಸಮುದಾಯ ಮತ್ತು ಸರ್ಕಾರದ ಇಮೇಜನ್ನು ಹೆಚ್ಚಿಸ್ತಕ್ಕಂಥದ್ದು ಇರ್ಬೋದು, ಕಳೆದ ಲೋಕಸಭೆ ಚುನಾವಣೆ ಇರ್ಬೋದು ಮತ್ತು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಸಾಕಷ್ಟು ಎಫರ್ಟ್ ಹಾಕಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಮುಂದೆ ಸಾರ್ವತ್ರಿಕ ಚುನಾವಣೆಗಳಿರ್ಬೋದು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು, ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿರೋದ್ರಿಂದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮುಂದುವರಿಬೇಕು. ಪ್ರಮುಖವಾಗಿ ದಲಿತ ಸಮುದಾಯ ಸೇರಿದಂತೆ ಯಾವುದೇ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಂದ ಅಷ್ಟೇ ಸಾಮಾಜಿಕ ನ್ಯಾಯವನ್ನು ನೀಡಲಿಕ್ಕೆ ಸಾಧ್ಯ. ಇತರ ನಾಯಕರು ಬಂದಂಥ ಸಂದರ್ಭದಲ್ಲಿ ದಲಿತ ಸಮುದಾಯವನ್ನು ಕಡೆಗಣಿಸ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯತಕ್ಕಂಥ ಸಂದರ್ಭವನ್ನು ನಿರ್ಮಾಣ ಮಾಡೋದರ ಜೊತೆಗೆ ಅವರ ಪರವಾಗಿ ನಿಲ್ಲಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ, ಒಮ್ಮತದ ಅಭಿಪ್ರಾಯವನ್ನು ಕೂಡ ಈಗ ಅಂಗೀಕರಿಸಲಾಗಿದೆ. ಈ ವಿಚಾರ ಕುರಿತಂತೆ ದಲಿತ ನಾಯಕರುಗಳು, ದಲಿತ ಸಚಿವರು ಮತ್ತು ಮುಖಂಡರುಗಳು ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಅಂತ್ಯವರೆಗೂ, ಅಂದರೆ ಆಡಳಿತಾವಧಿ ಅಂತ್ಯ ಆಗೋವರೆಗೂ ಕೂಡ ದಲಿತ ಸಮುದಾಯದ ನಾಯಕರುಗಳು, ಮುಖಂಡರುಗಳು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಸಿದ್ದರಾಮಯ್ಯ ಅವ್ರಿಗೆ ಆದಂಥ ಹಿನ್ನಡೆ ನಮ್ಮ ಸಮುದಾಯಕ್ಕೂ ಆದಂಥ ಹಿನ್ನಡೆ ಅಂತಕ್ಕಂಥ ವಿಚಾರ ಕುರಿತಂತೆ ಚರ್ಚೆ ಮಾಡಿದ್ದು, ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಬಲವಾಗಿ ಸಿದ್ದರಾಮಯ್ಯ ಅವರ ಮುಖಾಂತರ ಅಹಿಂದ ನಾಯಕರಿರ್ಬೋದು, ದಲಿತ ನಾಯಕರುಗಳಿರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಬೆನ್ನಿಗೆ ನಿಲ್ಲೋದ್ರ ಮುಖಾಂತರ ಯಾವುದೇ ಅಡ್ಡಿ ಆತಂಕ ಇಲ್ದೇ ಸರ್ಕಾರವನ್ನು ನಡೆಸೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥ ಇತರ ನಾಯಕರುಗಳು ಏನಿದ್ದಾರೆ, ಅದು ಪಕ್ಷದಲ್ಲಿ ಇರ್ಬೋದು, ವಿರೋಧ ಪಕ್ಷದಲ್ಲಿ ಇರ್ಬೋದು, ಅವ್ರಿಗೂ ಕೂಡ ಸೂಕ್ತವಾದಂಥ ತಿರುಗೇಟನ್ನು ನೀಡ್ತಕ್ಕಂಥ ವಿಚಾರದಲ್ಲಿ ದಲಿತ ನಾಯಕರು ಈಗ ಈ ವಿಚಾರವನ್ನು ಕುರಿತಂತೆ ಚರ್ಚೆ ಮಾಡಿದ್ದು, ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋದ್ರ ಜೊತೆಗೆ ನಾವು ತಮಗೆ ಬೆಂಬಲವಾಗಿ ನಿಂತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಈಗ ರವಾನೆ ಮಾಡಿರ್ತಕ್ಕಂಥದ್ದು.
ಒಂದು ಕಡೆ ವಿಪಕ್ಷ ನಾಯಕರು ಕತ್ತಿ ಮಸಿತಾ ಇದ್ದಾರೆ ಸರ್ಕಾರದ ವಿರುದ್ಧ, ಸ್ಪೆಷಲಿ ಸಿದ್ದರಾಮಯ್ಯ ಅವರ ವಿರುದ್ಧ. ಸೊ ಮತ್ತೊಂದು ಕಡೆ ದಲಿತ ನಾಯಕರು ಈ ಸಭೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಂಡಿರುವುದು. ಇದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಸಿಎಂ ಅವರನ್ನ ಸೇವ್ ಮಾಡೋದಕ್ಕೆ? ಶಿವಪ್ರಸಾದ್. ರೈಟ್, ದಲಿತ ನಾಯಕರೆಲ್ಲರೂ ಕೂಡ ಈಗ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹಲವು ದಲಿತ ನಾಯಕರು ಈಗ ಆಲ್ರೆಡಿ ಸಿಎಂ ಪರವಾಗಿದ್ದಾರೆ. ಆದ್ರೆ ಕೆಲವರಿಗೆ ಇರಿಸು ಮುರುಸಿದೆ, ಕೆಲವರಿಗೆ ಮುನಿಸಿದೆ. ಆ ಮುನಿಸನ್ನ ಮರೆತು ಸಿದ್ದರಾಮಯ್ಯ ಅವರ ಪರವಾಗಿ ಸದನದ ಒಳಗೂ ಸದನದ ಹೊರಗೂ ಸಿದ್ದರಾಮಯ್ಯ ಪರವಾಗಿ ಇರಬೇಕು ಅಂತ ಹೇಳಿ ಈ ನಾಯಕರೆಲ್ಲರೂ ಕೂಡ ಈಗ ನಿರ್ಧಾರ ಮಾಡಿದ್ದಾರಂತೆ. ಆದ್ರೆ ಎಷ್ಟರ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಫೆಂಡ್ ಮಾಡ್ತಾರೆ, ಸಮರ್ಥಿಸಿಕೊಳ್ತಾರೆ, ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಇನ್ನು ಸದನದ ಒಳಗೆ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಅಣಿಯಾಗಿದೆ. ಆದ್ರೆ ಇಲ್ಲಿ ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ತಮ್ಮ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ. ಯಾಕಂದ್ರೆ ಕಳೆದ ಬಾರಿ ಸದನ ನಡೆದಂತಹ ಸಂದರ್ಭದಲ್ಲಿ ಬೊಮ್ಮಾಯಿ ಅವರಿದ್ರು, ಬಿಜೆಪಿಯಿಂದ ಹಿರಿಯ ನಾಯಕರು, ಮತ್ತು ಜೆಡಿಎಸ್ನಿಂದ ಆಗಿನ ರಾಜ್ಯಾಧ್ಯಕ್ಷರಾಗಿದ್ದಂತಹ ಕುಮಾರಸ್ವಾಮಿ ಅವರಿದ್ರು. ಆದ್ರೆ ಅವರೆಲ್ಲರೂ ಇಬ್ರು ಕೂಡ ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.